ಗುಡ್ ಮಾರ್ನಿಂಗ್. ಇವತ್ತು ಜೋಳದ ನುಚ್ಚು ಹೆಂಗೆ ಮಾಡೋದು ಅಂತ ನೋಡೋಣ. 2 ಕಪ್ಪಷ್ಟು ಜೋಳದ ನುಚ್ಚನ್ನ ನೀರಲ್ಲಿ 2 ಸತಿ ತೊಳ್ಕೊಂಡು ನೀರಲ್ಲಿ ನೆನೆ ಹಾಕಿ ಇಟ್ಬಿಡಿ. ಅರ್ಧ ಕಪ್ ಮೊಸರು ಇಲ್ಲ ಅಂತಂದರೆ 1 ಕಪ್ಪಷ್ಟು ಮಜ್ಜಿಗೆನ ಅದರಲ್ಲಿ ಹಾಕಿ ನೆನೆ ಇಡಿ. ನೀಟಾಗಿ ಕಲಸಿ ನೆನೆ ಇಟ್ಬಿಡಿ. ಒಂದು ಪಾತ್ರೆಯಲ್ಲಿ ಇದು ನೆನೆ ಇಟ್ಕೊಂಡಿರುವಂತಹ ನುಚ್ಚನ್ನ ಹಾಕಿ ಕೈ ಆಡಿಸಿ. ಒಂದು ಸ್ವಲ್ಪನೂ ಕೈ ಬಿಡಬಾರ್ದು. ಹಾಕಿದ ತಕ್ಷಣವೇ ಅದನ್ನು ತಿರುಗಿಸ್ಕೋತಾ ಇರಬೇಕು. ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ. ಕೈ ಬಿಡಬೇಡಿ, ಕೈ ಬಿಟ್ಟರೆ ಗಂಟಾಗುತ್ತೆ. ಲಮ್ಸ್ ಫಾರ್ಮೇಷನ್ ಆದರೆ ಮತ್ತೆ ಅದು ಹೋಗೋದೇ ಇಲ್ಲ. ಅದಕ್ಕೆ ಕೈ ಬಿಡದೇ ಇರೋಂಗೆ ಪೂರ್ತಿ ಪಳ 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 ಕುದಿಬೇಕು ನೋಡಿ. ಈ ರೀತಿ ಕುದಿ ಬರಬೇಕು. ಈ ರೀತಿ ಕುದಿದ ತಕ್ಷಣ ನುಚ್ಚು ರೆಡಿ ಆಯಿತು. ಇವಾಗ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಹಸಿ ಖಾರ, ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳಿ. ಮಜ್ಜಿಗೆನ ಹಾಕ್ಕೊಳ್ಳಿ. ನುಚ್ಚು ದೇಹಕ್ಕೂ ತಂಪಿದು. ಸಮ್ಮರ್ ಸೀಸನ್ಗೆ ಒಳ್ಳೆ ಡಿಶ್ಶು. ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲ ಬಟರ್ ಮಿಲ್ಕ್ ಅಥವಾ ಮಜ್ಜಿಗೆ ಸಾರು ರೆಡಿ ಆಯಿತು. ನುಚ್ಚನ್ನು ಮಜ್ಜಿಗೆ ಸಾರು ಜೊತೆಗಾದರೂ ತಿನ್ಬೋದು. ಇಲ್ಲ ಅಂತಂದರೆ ನುಗ್ಗೆಕಾಯಿ ಸೊಪ್ಪಿನ ಸಾರು, ಇಲ್ಲಾಂದರೆ ನುಗ್ಗೆಕಾಯಿ ಸಾರು, ಇಲ್ಲಾಂದರೆ ಟೊಮೆಟೊ ಸಾರು ಜೊತೆಗೂ ನಾವು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ.